11 6 2 ಎಷ್ಟು 6 ಅಂದ್ರೆ 6 ಇದು ಸ್ಕ್ವೇರ್ ನಂಬರ್ ಇದು ಅದು ಇದು ಹಂಗೆ ನೋಡಿ ಹೇಳ್ತೀಯ ಅಂತ ಆಮೇಲೆ ಇವೆಲ್ಲ 140 ಸತ್ತಾಗ್ತದೆ ಎಷ್ಟಿರೋ ಇದೇನ್ ಬರ್ದಿದ್ಯಾ ಜೀವಿಕಾ ನಂಗೂ ಅರ್ಥ ಆಗ್ತಿಲ್ಲ ಅದ ನೀವ್ ಯಾವಾಗ ನನಗೆ ನೋಟ್ಸ್ ಬರ್ ತೋರಿಸ್ತೀರಾ ನಾವು ಸಂಡೇ ಮಂಡೇ ಅಷ್ಟೇ ಅಲ್ಲ ನೆನೆ ಬರೆಯೋಣ ಅನ್ಕೊಂಡೆ ಕನ್ನಡ ತುಂಬಾ ಕೊಟ್ಟಿದ್ರು ನಮಗೆ 2-3 ಮ್ಯಾಮ್ ಓವರ್ ಆಕ್ಟಿಂಗ್ ಸ್ಟಾರ್ಟ್ ಮಾಡೋಣ. ಸ್ಟ್ರೈಟ್ ಆಗಿ ಕೂತ್ಕೋ ಸೌಜನ್ಯ, ತುಂಬಾ ಬೆಂಡಾಗಿ ಕೂತ್ಕೋಬೇಡ. ಕನ್ನಡ ಹಿಂಗ್ ಹಿಡ್ಕೊಂಡು ಓಕೆ ಫಸ್ಟ್ ಹೇಳಿ ಆಮೇಲೆ ನಿನಗೆ ನೆಕ್ಸ್ಟ್ ರೌಂಡ್ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಪ್ಲೇಸ್ ಆಯ್ತಾ. ನೆಕ್ಸ್ಟ್ ಇದಕ್ಕೆ ಪ್ಲೇಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಇದು ಲಾಸ್ಟ್ ರೌಂಡ್. ಪ್ಲೇಸ್ ಮಾಡ್ಬಿಡಿ, ಪರ್ಮನೆಂಟ್ ಪ್ಲೇಸ್ ಇದೆ. ಅವಳು ಡಿಮ್ಯಾಂಡ್ ಮಾಡ್ತಾಳೆ ನಂಗೂ ಇದೇ ಪ್ಲೇಸ್ ಬೇಕು ಅಂತ. ನೆಕ್ಸ್ಟ್ ಅದಕ್ಕಿಂತ ನೆಕ್ಸ್ಟ್ ನಾನು ಇವಳ್ದಾದ್ಮೇಲೆ ಮತ್ತೆ ಮಾಡ್ಕೊಡ್ತೀನಿ. ಓಕೆ ಈಗ ಹಂಗೆಲ್ಲ ಕೋತಿ ಚೇಷ್ಟೆ ಮಾಡ್ಬಿಡಿ. ಸ್ಟಾರ್ಟ್ ಮಾಡ್ತೀನಿ. ಶಿಸ್ತಾಗಿ ಏನಂತ ಅಂದ್ರೆ ಸ್ವಲ್ಪ ನಗು ನಗ್ರಿ, ಅದಲ್ಲ ಸುಮ್ನೆ ಕೆಕೆ ಕೆಕೆ ಅಂತೆಲ್ಲ ನಗ್ಬಾರ್ದು, ಅನಾವಶ್ಯಕ ನಗ್ಬಾರ್ದು. ನಮ್ಗೆ ಇಷ್ಟು ಇಟ್ಕೋಬೇಕ ಮೇಕು, ಇಷ್ಟು ಇಟ್ಕೊಳ್ಳಿ ಅಷ್ಟು. ಇಷ್ಟು ನಂದಿದಲ್ಲ ಅಷ್ಟಕ್ಕೆ. ಇಲ್ಲಿ ಮ್ಯಾಗ್ನೆಟ್ ಇದೆ ಹಿಂದ್ಗಡೆ, ಸಿಗಿಸ್ಕೊಳ್ಳೋದು ಅಷ್ಟೇ. ಮ್ಯಾಮ್ ಇವಳು ಅನ್ಸ್ಬಿಟ್ಟಿಯಾಳೆ ವಾಚಿನ್ ಮ್ಯಾಗ್ನೆಟ್ ಮೀನ್ಸ್ ಮಿಸ್ ಆಗಿ ಹಿಡ್ಕೊಂಡು ಆಡಿರ್ತಿಲ್ಲ. ಇದನ್ನ ಇಂತಾನೆ ಇದು ಮ್ಯಾಗ್ನೆಟ್ ಹಿಂಗ್ ಅಣಿಸ್ಕೋಬೇಕಾ? ಅದೆರಡು ಇದ್ರೆ ನೀವೇ ಅಂಟಿಸ್ಕೋಬೋದಿತ್ತು. ಇನ್ನೊಂದು ನನಗೊಂದು ಬೇಕೇ ಬೇಕು. ಇಲ್ಲ ಇಲ್ಲಿ ಮಧ್ಯೆ ಇಟ್ಕೊಬೇಕಷ್ಟೇ, ಏನಾದ್ರು ಒಂದು ಸ್ಟ್ಯಾಂಡ್ ಎರಡು ಇಡ್ಬೇಕಷ್ಟೇ. ಹಾಗೆ ಇಡ್ಕೊಳ್ಳೋದು ಬೇಡ. ನೆಕ್ಸ್ಟ್ ಏನಾದ್ರು ವ್ಯವಸ್ಥೆ ಮಾಡೋಣ. ಇದ್ ಮ್ಯಾಗ್ನೆಟ್ ಹೆಂಗ್ ತೆಗಿಯೋದು? ಈ ಮ್ಯಾಗ್ನೆಟ್ ತೆಗಿಯಕ್ಕೆ ಬರ್ತಿಲ್ಲ. ಹಿಂಗ ಹಾ ಹಿಂಗೆ ತಾನೆ ಮ್ಯಾಮ್. ಕೋತಿ ಚೇಷ್ಟೆ ಎಲ್ಲ ಇದಿಷ್ಟೇ ತೆಗೆದು ಕಳಿಸ್ತೀನಿ ನೋಡ್ರಿ. ಅಲೋ 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 ಅಲೋ. ಅದು ಹಂಗೆಲ್ಲ ಸೌಂಡ್ ಬರಲ್ಲ, ವಿಡಿಯೋದಲ್ಲಿ ಅಷ್ಟೇ ಅದು ಬರೋದು. ಅದೇ ನಿಮ್ಮ ಕಾಲೇಜ್ ಸ್ಕೂಲಲ್ಲಿ ಬರೋ ತರ ಮೈಕ್ ಎಲ್ಲ ಬೀಳಿಸ್ದೆ ನೋಡು ಅದ್ರದ್ದು. ಇಲ್ಲ ಇದು ಹತ್ತಿ ಎಲ್ಲಿ ಕೆಳಗ್ ಬಿತ್ತು? ಹತ್ತಿ ಬಿಡಿಸಿಲ್ಲ ಮಾಡಿದ್ಲಪ್ಪ ಏನೋ. ಹಾ ಇಲ್ಲಿದೆ, ಇಲ್ಲಿದೆ. ಹಾಕಿ ಅದಕ್ಕೆ ಇದೇ ಸಿಗತ್ತಾ? ಜೊತೆಗೆ ಬರುತ್ತೆ. ತೆಗ್ದಿಲ್ಲ, ಅದು ಪ್ಯಾಕ್ ಆಗಿದೆ. ಪ್ಯಾಕ್ ಇನ್ನೊಂದಿದೆ ಆ ತರದ್ದು ಮೈಕ್ ಕೂಡ ಎರಡೇ ಇರೋದು. ಇದ್ರಿಂದ ಮಾತ್ರ ಇನ್ನೊಂದಿದೆ. ನಾವ್ ಕರೆಕ್ಟ್ ಆಗಿ ಹಾಕಿದೀನಿ. ಸೆಟ್ ಆಗಿದೆ. ಇರ್ಲಿ, ಏನ್ ತೊಂದ್ರೆ ಇಲ್ಲ. ಅದ್ ಬರೀ ಧೂಳು ಒಬ್ಬರದು ಅಂತ ಬಾಯಿಂದು. ಮ್ಯಾಮ್ ಇದು ಸರಿ. ನಾನು ಬ್ಲಾಗರ್ಸ್ ಇಟ್ಕೊಂಡಾಗಿನೇ ಅದ್ರ ವೈಬ್ಸ್ ಬೇರೆ. ಇವಾಗ ನಾವ್ ಇಟ್ಕೊಂಡಾಗ ನಾರ್ಮಲ್ ಮ್ಯಾಮ್. ಇವಾಗ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಮ್ಯಾಮ್. ವಿಡಿಯೋನೇ ನಾರ್ಮಲ್ ಆಗಿದೆ ಇವಾಗ. ನಂದಲ್ಲ ಹಿಂಗ್ ಇಟ್ಕೊಂಡು ಓಡಾಡ್ತಿರ್ಬೇಕಿದ್ದು. ನಿಮ್ಗೆ ಎರಡೇ ವಿಡಿಯೋ ನಾರ್ಮಲ್ ಅನಿಸ್ತಾ ಇದೆಯಾ? ಸ್ವಲ್ಪ ಹೊಸದಾಗಿ ಸ್ಪೆಲ್ಲಿಂಗ್ ಕಾಂಪಿಟೇಷನ್ ಮಾಡೋಣ. ಸ್ಪೆಲ್ ಬಿ. ಯಾರು ಕರೆಕ್ಟಾಗಿ ಎಷ್ಟು ಸ್ಪೆಲ್ಲಿಂಗ್ಸ್ ಹೇಳ್ತಾರೆ ಅಂತ ಇಂಗ್ಲಿಷಲ್ಲಿ. ನಾನು ಡಿಕ್ಟೇಷನ್ ರೈಟಿಂಗ್ ಅಲ್ಲಿ ಕೊಡ್ತೀನಲ್ವಾ, ಅದನ್ನೇ ಬಾಯಲ್ಲಿ ಕಾಂಪಿಟೇಷನ್. ಯಾರು ಹೆಚ್ಚು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಹೇಳ್ತಾರೆ ಅಂತ. ಇರ್ಲಿ ಹೇಳು. ಎಜುಕೇಶನ್ ಸಂಬಂಧಪಟ್ಟಿದ್ದಾಗಿರ್ಬೇಕು. ಅದೇ ಹೇಳು. ಏನು ಹೇಳೇ ಇರ್ಲಿ. ನೀವು ನನಗೊಂದು ವರ್ಡ್ ಹೇಳ್ತೀರಾ ಕಿವಿಯಲ್ಲಿ, ಅದು ಎಜುಕೇಶನ್ ಬರ್ದು ಇವಳಿಗೆ ತೋರ್ಸೋದು. ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಏನಾದ್ರು ಮಾಡೋಣ. ಸೋಷಿಯಲ್ ಅಲ್ಲಿ ಪ್ಲೇಸಸ್ ಎಲ್ಲ ಬರುತ್ತಲ್ಲ, ಆ ಪ್ಲೇಸಸ್ ರಿಲೇಟೆಡ್ ಆಗಿರೋದು ಪ್ಲೇಸಸ್ ಅದನ್ನ ತೋರಿಸ್ಬಿಟ್ಟು ನೀವು ಕಂಡಿಡ ದಂಶರಸ್ ತರ. ಓಕೆ ಮ್ಯಾಮ್. ಹಂಗೆ ಒಂದು ಸಿಂಗಿಂಗ್ ಕಾಂಪಿಟೇಷನ್. ಸಿಂಗಿಂಗ್ ಇಬ್ರು ಕನ್ನಡ ಪದ್ಯಗಳ ಇಬ್ರು ಅದಿಲ್ಲ, ಏನು ಉಪಯೋಗ ಸುಮ್ನೆ. ಅದಕ್ಕೆಲ್ಲ ಟೈಮ್ ಇಲ್ಲ. ಸಂಡೇ ಮಾಡಿ. ಅದ್ ಯಾವಾಗ್ಲಾರು ಸಂಡೇ ಬಂದ ಮಾಡೋಣ. ಮ್ಯಾಮ್ ಈ ಸಂಡೇ ಏನಾದ್ರು ಇದೆಯಾ? ಹೇಳ್ತೀನಿ. ನಮ್ಮ ಮಕ್ಕಳಿಗೆ ಎಂಜಾಯ್ ಆಗೋ ತರ ಸಂಡೇ ಸ್ಪೆಷಲ್ ಹಂಗೂ ಮಾಡಿ ಚೆನ್ನಾಗಿರುತ್ತೆ. ಚಿಲ್ಡ್ರನ್ಸ್ ಸಂಡೇ. ಚಿಲ್ಡ್ರನ್ಸ್ ಸಂಡೇ
ಆಮೇಲೆ ನೆಕ್ಸ್ಟ್ ಬಂದಿದ್ದ ಮ್ಯಾಮ್ಸ್ ಮಂಡೇ. ಮ್ಯಾಮ್ಸ್ ಮಂಡೇ. ಪಾಠ ಮಂಡೆ. ಸಂಗೀತನ ಮನೆ ಪಾಠ. ಹೆಂಗ್ ಬಂತು ನಿಮಗೆ ಅದು ಮೈಂಡ್? ಏನು ಸಂಗೀತನ ಮನೆ ಪಾಠ. ಸಂಗೀತಾಳ ಮನೆ ಪಾಠ. ಮ್ಯಾಮ್ ಅದು ಆಕ್ಚುಲಿ ಇನ್ನೊಬ್ರದಿದೆ ಸಂಗೀತ ಮನೆ ಪಾಠ ಅಂದ್ರೆ ಇನ್ನೊಬ್ರದ್ದು. ಹೌದಾ? ಇನ್ನೊಬ್ರದಿದೆ ಸಂಗೀತ ಮನೆ ಪಾಠ. ಮ್ಯೂಸಿಕ್